ಪಾಠ ಮಾಡ್ತಾ ರಾಧಾಕೃಷ್ಣ ಅವ್ರ ಬಗ್ಗೆ ಒಂದು ಮಾತಾಡ್ತಿರ್ತಾರೆ. ಅವ್ರು ಅಂಥವ್ರು ಇಂಥವ್ರು ತ್ಯಾಗ ಮಾಡಿದ್ರು. ಸೊ ಶಿಕ್ಷಕರ ದಿನಾಚರಣೆಯ ದಿನ ಅವರನ್ನ ಸ್ಮರಿಸ್ತೀವಿ, ಅವರ ಒಂದು ಕರ್ತವ್ಯ ನಿಷ್ಠೆ ಹೀಗಿತ್ತು ಅಂತ ಹೇಳಬೇಕಾದ್ರೆ, ಅವ್ರು ರಿಟೈರ್ ಆದಂಥ ಸಂದರ್ಭದಲ್ಲಿ ಈ ವಿದ್ಯಾರ್ಥಿಗಳೆಲ್ಲ ಅವ್ರನ್ನ ರೈಲ್ವೆ ಸ್ಟೇಷನ್ ಹತ್ರ ಎತ್ಕೊಂಡು ಹೋಗಿ ಬಿಟ್ಟರು ಗೌರವಾನ್ವಿತವಾಗಿ. ಅಂತಹ ಒಳ್ಳೆ ಶಿಷ್ಯರು ಅವತ್ತಿದ್ದರು ಅಂತೇಳಿ ಗುರುಗಳು ಶಿಷ್ಯರಿಗೆ ಹೇಳ್ತಾ ಇದ್ರಂತೆ. ನಮ್ಮ ಮಕ್ಕಳು ಎಷ್ಟು ಮೆಚುರಿಟಿ ಇರುತ್ತೆ ನೋಡಿ. ಮಕ್ಕಳು ಅಂದ್ಕೊಂಡ್ರು ಸಾರ್, ಆ ಕಾಲದಲ್ಲಿ ಅಂತ ಗುರುಗಳಿದ್ರು ಸಾರ್ ಅಂತ ಹೇಳಿದ್ರಂತೆ ಮಕ್ಕಳು. ಅಂದ್ರೆ ಈ ಕಾಲದಲ್ಲಿ ಅಂತ ಟೀಚರ್ಸ್ ಇಲ್ಲ ಅನ್ನೋ ಅರ್ಥದಲ್ಲಿ ಮಕ್ಕಳು ಥಿಂಕ್ ಮಾಡುವಂತ ಲೆವೆಲ್ಗೆ ಇವತ್ತು ನಮ್ಮ ಮಕ್ಕಳಿದ್ದಾರೆ. ಸೊ ಅದರಿಂದ ಮೇಡಮ್ ಹೇಳಿದಾಗೆ, ಶೀಲಾ ಮೇಡಮ್ ಹೇಳಿದ್ರು, ಇವತ್ತು ಬಹಳ ಬೇರೆ ಬೇರೆ ಕಾರಣದಿಂದ ನಮ್ಮ ಮಕ್ಕಳು ಇವತ್ತು ಸಫರ್ ಮಾಡ್ತಿದ್ದಾರೆ ಅಂತ. ನನ್ಗೆ ಅವ್ರು ಒಂದು ಖುಷಿ ಸಂದರ್ಭ ಏನು ಅನಿಸ್ತದೆ, ನಾವು ಎಲ್ಲೆಲ್ಲ ಹೋಗ್ಬೇಕಾಗಿಲ್ಲ, ಪ್ರಾಕ್ಟಿಕಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಈಗ ನಾವು ಕಿಡ್ಸು ಮಾಂಟೆಸರಿ ಅಂತ ಏನೇನು ಹೊಸ ಹೊಸ ಪದ್ಧತಿಗಳಲ್ಲಿ ಇವತ್ತು ಎಜುಕೇಶನ್ ಏನು ಬೆಂಗಳೂರಲ್ಲಿ ಇವತ್ತು ನಾವು ನೋಡ್ತಾ ಇದೀವಿ, ಅದೆಲ್ಲ ಪ್ಲೇಟೋ ಅರಿಸ್ಟಾಟಲ್ ಕಾಲದಲ್ಲೇ ಬಂದಿದ್ದಾರಲ್ಲ ಶಿಕ್ಷಣ ಪದ್ಧತಿ. ನನ್ಗೆ ಒಂದು ಶೀಲಾ ಮೇಡಮ್ ಹೇಳಿದ್ದು ಒಂದು ಪ್ರಭಾವ ಬೀರಿದ್ದು ಏನಪ್ಪಾ ಅಂದ್ರೆ, ಇವತ್ತೇನು ಈ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಏನು ರಾಜೇಶ್ ಅನ್ನುವಂತ ಒಬ್ಬ ಶಿಕ್ಷಕರಿದ್ದಾರೆ, ಅವರು ಮೇಡಮ್ ಸ್ಟೂಡೆಂಟ್ ಅಂತ ಹೇಳಕ್ಕೆ ನಂಗೆ ಖುಷಿ ಆಯ್ತು. ಎಷ್ಟು ಅಭಿಮಾನದಿಂದ ಅಂತ ಹುದ್ದೆಯಲ್ಲಿ ಇರುವಂತಹ ಒಬ್ಬ ಶಿಕ್ಷಕರು ಇವತ್ತು ತನ್ನ ಒಬ್ಬ ಏನು ಶಿಷ್ಯನ ಮಾತಿಗೆ ಇವತ್ತು ಬೆಲೆ ಕೊಟ್ಟು ಅವ್ರು ಬಂದಿದ್ದಾರೆ ಅಂದಾಗ ನನಗೆ ಅದೊಂದು ಪ್ರೌಡ್ ಮೂಮೆಂಟ್ ಅಂತು. ನಾನು ಯಾವ್ದಿಂತ ದೊಡ್ಡ ಸ್ಪೀಚ್ ಅನ್ನ ಕೇಳಬೇಕಾಗಿಲ್ಲ ಮ್ಯಾಮ್, ನನಗೆ ತುಂಬಾ ಖುಷಿ ಆಯ್ತು ನೀವು ಬಂದಿರೋದು. ಇಂದಿರಾನಗರಿಂದ ಅವರು ಟೈಮ್ ಅನ್ನ ಇದು ಮಾಡ್ಕೊಂಡು ಇವತ್ತು ಇಲ್ಲಿವರೆಗೆ ಬಂದಿದ್ದಾರೆ ಅಂದ್ರೆ ಅದು ನನ್ನ ಶಿಷ್ಯನಿಗಾಗಿ ಅಂತ ಹೇಳಿದ್ರು. ಮತ್ತೆ ಜೊತೆಗೆಲ್ಲ ನಮ್ದು ಕೇಳಿದೆ, ಇವತ್ತು ರಾಜೇಶ್ ಇಲ್ಲಿ ಒಂದು ಒಳ್ಳೆ ಉತ್ತಮ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಹಿಂದೆ ನಾವೆಲ್ಲೂ ನೋಡ್ಬೇಕಾಗಿಲ್ಲ. ಬಹುಶಃ ಅವರ ತಂದೆ ತಾಯಿಗಳಿಗಿಂತ ಶೀಲಾ ಮೇಡಮ್ ಪ್ರಭಾವ ಇದೆ ಅಂದ್ರೆ ನನಗೆ ಅದಕ್ಕಿಂತ ಖುಷಿ ಯಾವುದೂ ಇಲ್ಲ ಅನ್ನಿಸ್ತು. ಅದರಿಂದ ಒಂದು ಮಗುವಿನ ಹಿಂದೆ ಮನೆಯಲ್ಲಿ ತಂದೆ ಮತ್ತು ತಾಯಿ, ಶಾಲೆಯಲ್ಲಿ ಶಿಕ್ಷಕರು ಬಹಳ ಇಂಪಾರ್ಟೆಂಟ್. ನಾನು ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡೋದಿನಿ. ಯಾಕಪ್ಪ ಅಂದ್ರೆ ಈ ಸಂಸ್ಥೆ ಏನಿದೆ ಶಿಕ್ಷಣ ಸಂಸ್ಥೆ, ಇವೆಲ್ಲ ಬಿಡಿ ಬೇರೆ ಬೇರೆ ಕಾರಣದಿಂದ ಶಿಕ್ಷಣ ಸಂಸ್ಥೆಗಳು ಕೊಡೆಗಟ್ಟಿರಿ ರೀತಿಯಲ್ಲಿ ಅನ್ಕೊಳ್ತಾ ಇದ್ದಾರೆ. ನಾನು ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಇಲ್ಲಿ ಒಂದು ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಎಷ್ಟಿದೆಯೋ ಅದೇ ರೀತಿ ಶಾಲೆಯಲ್ಲಿ ಇರ್ತಕ್ಕಂತಹ ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು, ಅವರು ಕೂಡ ಈ ಪೋಷಕರನ್ನ ಒಂದು ರೀತಿಯಾದ ಆ ಪೋಷಕರಲ್ಲಿ ಒಂದು ಉತ್ತಮವಾದ ಸಂಬಂಧವನ್ನ ಬೆಳೆಸ್ಕೊಳ್ತಾ ಅವರ ಕಷ್ಟ ಸುಖಗಳನ್ನ ಆಲಿಸುವಂತಹ ಒಂದು ಸಂಸ್ಥೆಯಲ್ಲಿ ಒಂದು ಆಕ್ಟಿವಿಟಿ ಅಥವಾ ಚಟುವಟಿಕೆಯನ್ನು ನಿರ್ವಹಿಸಿಕೊಳ್ತಾ ಏನಾದರೂ ಬಹುಶಃ ಒಂದು ಅವಕಾಶವನ್ನು ಸೃಷ್ಟಿಸ್ಕೊಂಡ್ರೆ ಒಂದು ಉತ್ತಮ ಶಾಲೆ ಆಗೋದ್ರಲ್ಲಿ ತಪ್ಪೇನಿಲ್ಲ. ಈಗ ಆಕ್ಚುಲಿ ನಾನು ಸುಳ್ಳಂತ ಹೇಳಕ್ಕಾಗಲ್ಲ, ನಿಜವಾದ ಮಾತಾಡಬೇಕು. ನನ್ ಕೂಡ ಇಬ್ರು ಮಕ್ಕಳು, ನನ್ನ ಮಗಳು ಮತ್ತೆ ನನ್ನ ಮಗ ಇವತ್ತು ಚೆನ್ನಾಗಿ ಓದ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಮಗ ತುಂಬಾ ಶಾರ್ಪ್, ಕೊಡ್ತಾನೆ ಶಾರ್ಪ್ ಇನ್ನೂ ಏನೋ ಗೊತ್ತಿಲ್ಲ ಅವನು. ಮಗಳು ತುಂಬಾ ಶಾರ್ಪ್ ಏನಲ್ಲ, ತುಂಬಾ ಕಡಿಮೆ ಇದರಲ್ಲೇ ಓದ್ತಾ ಇದ್ದು. ನನ್ಗೆ ಇವತ್ತು ಹೇಳಕ್ಕೆ ತುಂಬಾ ಖುಷಿ ಆಗತ್ತೆ. ಇವತ್ತು ಒಂದು ಒಳ್ಳೆ ಕಂಪ್ನಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಮುಗಿಸ್ಕೊಂಡು ಒಳ್ಳೆ ಜಾಬ್ ಎಲ್ಲ ಹುಡುಗಿ ವರ್ಕ್ ಮಾಡ್ತಿದ್ದಾರೆ. ಬಟ್ ನಾನು ಅಷ್ಟು ದಿನ 10th ಸ್ಟ್ಯಾಂಡರ್ಡ್ ವರ್ಗು ಇಬ್ರಿಗೂ ಮೀಟಿಂಗ್ ಹೋದಾಗ ಬಹುಶಃ ಕವಿತಾ ತುಂಬಾ ಚೆನ್ನಾಗಿ ಗೊತ್ತದು. ಒಂದು ಎಕ್ಸ್ಟ್ರೀಮ್ ಲೆವೆಲ್, ಇನ್ನೊಂದು ಫುಲ್ ಲೋ ಲೆವೆಲ್ ಅಲ್ಲಿ. ಒಂದು ಮಗನ್ ಹೋದ್ರೆ ಅವ್ರು ಹೇಳ್ತಾ ಇದ್ರು ಮಗಳ ಬಗ್ಗೆ ಮಾತಾಡೋದು ಬೇಡ, ಟಾಪ್ ಅಲ್ಲಿ ಇದ್ದಾರೆ ಅಂತ ಹೇಳಿ. ನನ್ನ ಮಗಳಿಗೆ ಹೋದ್ರೆ ಇನ್ನೂ 10-100 ಕಂಪ್ಲೇಂಟ್ ಇಟ್ಕೊಂಡ್ಬಿಡೋರು ಇದನ್ನೇ ಅಂತ ಹೇಳಿ. ನಾನು ಯಾವತ್ತೂ ಅದರ ಬೇಜಾರು ಮಾಡ್ಕೊಂಡಿಲ್ಲ. ಯಾಕಂದ್ರೆ ಎರಡು ರೂಪನ ಅಡ್ಡೆಟನ್ನ ನೋಡ್ತಾ ಇದ್ದೆ. ಬೇಜಾರು ಯಾಕೆ? ನಮ್ಮದೇ ರಕ್ತ ಮಾಂಸ ಹಂಚ್ಕೊಂಡು ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಬೇಸರ ಯಾಕೆ? ನಾವೇನ್ ಮಾಡ್ತೇವೆ, ಎರಡನ್ನೂ ಸಮ ರೀತಿಯಲ್ಲಿ ದುಗಿಸ್ಕೊಂಡು ಬಂದೆ. ಬಹುಶಃ ಇವತ್ತು ನಮ್ಗೆ ಪ್ರೌಡ್ ಅನ್ಸೋದು ಏನಂದ್ರೆ, ನನ್ನ ಮಗಳಲ್ಲಿ ಏನ್ ಇವತ್ತೆಲ್ಲ ಓದಲ್ಲ, ಬಹಳ ಕಡಿಮೆ ಅಂಕ ತೆಗಿತೀಯ ಅಂತ ನಾನು ಏನ್ ಅವಳನ್ನ ಇನ್ಸಲ್ಟ್ ಮಾಡ್ತಿದ್ದೆ. ಆದ್ರೆ ಇವತ್ತು ಆ ಮಗು ಕಲ್ತಿರೋ ಮಾನವೀಯ ಮೌಲ್ಯಗಳು ನನ್ನನ್ನ ಹೆಚ್ಚು ಜಾಗೃತಗೊಳಿಸಿದೆ ಅಂದ್ರೆ ತಪ್ಪಾಗ್ಲಾರ್ದು. ಮೊದಲು ಒಂದು ಮೌಲ್ಯಗಳನ್ನ ಕಲಿಸ್ಕೊಡ್ಬೇಕು, ಅದು ನಿಜವಾದ ಶಿಕ್ಷಣ. ಸೊ ಇದನ್ನ ಎಲ್ಲರೂ ನಿರ್ವಹಿಸ್ತೀರಿ. ಈಗಾಗಲೇ ಹೇಳಿದ್ರು ತುಂಬಾ ಸಮಯ ಆಗಿದೆ ಅಂತ. ನನಗೂ ಕೂಡ ಇಂಥ ದೊಡ್ಡವ್ರ ಮುಂದೆ ಅಥವಾ ನಿಮ್ಮಂತ ಹಿರಿಯರ ಮುಂದೆ ಮಾತಾಡೋದು ನನಗೂ ಕೂಡ ಸ್ವಲ್ಪ ಸಮಸ್ಯೆನೇ ಆಯ್ತು. ಬಂದಷ್ಟು ನನಗೆ ತಿಳಿದಷ್ಟು ಮಾತಾಡಿದ್ದೀನಿ. ಹಾಗಾಗಿ ಈ ಸಂಸ್ಥೆಯನ್ನು ನಡೆಸ್ತಿರ್ತಕ್ಕಂಥ, ಅದರಲ್ಲೂ ಕೂಡ ಈ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥ ಮಂಜುಳಾ ಮತ್ತು ಸುರೇಶ್ ಬಗ್ಗೆ ಒಂದು ಮಾತನ್ನ ಹೇಳಲೇಬೇಕು. ಮನಸ್ಸು ಮಾಡಿದ್ರೆ, ಈಗ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಒಂದು ಆಸ್ತಿ ಇರಬೇಕು, ಏನಾದರೂ ಬೆಂಗಳೂರಲ್ಲಿ ಪ್ರಾಪರ್ಟಿ ಇರಬೇಕು, ಹಂಗಾದ್ರೆ ನಮ್ಮ ಹತ್ರ ಅಚೀವ್ ಮಾಡೋಕ್ಕಾಗೋದಂತ. ಯಾಕಂದ್ರೆ ನಾನು ಕಂಡಂತಹ ಸಾಮಾನ್ಯ ಸ್ನೇಹಿತರು ಅವರಿಬ್ರು ಮನಸ್ಸು ಮಾಡಿದ್ರೆ ಯಾವ ಲೆವೆಲ್ಗಾದ್ರೂ ಬೆಳಿಬಹುದು ಅನ್ನುವಂಥದ್ದು. ಇವತ್ತು 400 ಮಕ್ಕಳಿಗೆ ಶಿಕ್ಷಣವನ್ನು ಏನು ಕೊಡ್ತಾ ಇದ್ದಾರೆ,
ಈ ಮಟ್ಟಕ್ಕೆ ಇವರು ಇಲ್ಲಿ ಬಂದು ಎಲ್ಲೋ ಒಂದು ನೇಟಿವ್ ಪ್ಲೇಸ್ ಅಲ್ಲಿ ಇದ್ದಂಥವ್ರು ಇಲ್ಲಿ ಬಂದು ಒಂದು ಐಡೆಂಟಿಟಿಯನ್ನ ಕ್ರಿಯೇಟ್ ಮಾಡಿಕೊಂಡು ಈ ಸಂಸ್ಥೆಯನ್ನ ಈ ಮಟ್ಟಿಗೆ ಇಷ್ಟು ಜನ ಪೋಷಕರನ್ನ ಒಟ್ಟಾಗಿ ಸೇರಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂದ್ರೆ ಅದು ತುಂಬಾ ಶ್ರೇಷ್ಠ ಮಟ್ಟದ್ದು ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನಾವೆಲ್ಲ ತೀರಾ ಸಿಟಿಯಲ್ಲಿ ಬೆಳೆದವಂತಲ್ಲ, ಹಳ್ಳಿಯ ವಾತಾವರಣ, ನಮ್ಮ ಗ್ರಾಮೀಣ ಸೊಗಡನ್ನ ಖಂಡಿತ ಬಿಡಬಾರದು. ನಾವೆಷ್ಟೇ ಬೆಂಗಳೂರಿನಲ್ಲಿ ವಾಸ ಮಾಡಿದ್ರು ಕೂಡ ಎಲ್ಲೇ ಇದ್ರು, ಈಗ ತುಂಬಾ ಬೆಂಗಳೂರು ಬಂದ್ಬಿಟ್ಟಿದೀವಿ, ತುಂಬಾ ಫಾಸ್ಟ್ ಆಗಿದೀವಿ, ಹಳ್ಳಿಗಿಂತ ನಮ್ಮ ಮಕ್ಕಳಿಗೆ ಇಲ್ಲಿ ಶಿಕ್ಷಣ ಕೊಡ್ಬೋದು, ಅದೆಲ್ಲ ನಾವು ತಿಳ್ಕೊಂಡಿರ್ತಕ್ಕಂತಹ ಒಂದು ಭ್ರಮೆ ಅಷ್ಟೇ. ಯಾಕಪ್ಪ ಅಂತ ಹೇಳಿದ್ರೆ ಒಂದ್ ಥಿಂಕ್ ಮಾಡಿ, ನಿಮ್ಮ ಊರಲ್ಲಿ ಇರುವಂತ ನಿಮ್ಮ ಕಸಿನ್ ಮಕ್ಕಳಿಗೆ ನಾನು ಜಸ್ಟ್ ಎಕ್ಸಾಂಪಲ್ ಹೇಳೋದಷ್ಟೇ, ಅವರಿಗೆ ಇರುವಂತಹ ಗ್ರಾಫಿಕ್ ಪವರ್ ಆಗಿರ್ಬೋದು ಅಥವಾ ಅವ್ರು ತಿಳ್ಕೊಳ್ಳುವಂತಹ ಒಂದು ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿ ನಾವಿಲ್ಲಿ ಕೊಡ್ತಾ ಇರ್ತಕ್ಕಂತಹ ಶಿಕ್ಷಣದ ನಮ್ಮ ಮಕ್ಕಳಿಗೆ ಕಡಿಮೆ ಆಗ್ತಾ ಇದೆ ಅನ್ಸುತ್ತೆ. ಜೊತೆಗೆ ಅಷ್ಟೊಂದು ಮಾನವೀಯ ಮೌಲ್ಯಗಳನ್ನು ಬಿಡುವಂತ ಒಂದು ಫ್ಯಾಷನ್ ಲೈಫ್ ಅನ್ನ ನಾವು ಇಲ್ಲಿ ಒದಗಿಸ್ಕೊಡ್ತಾ ಇರೋದು ಅಂತ ನಾವು ಭಾವಿಸ್ತೀವಿ. ಬಟ್ ಏನೇ ಆಗಿರ್ಲಿ, ನಮ್ಮ ಮಕ್ಕಳನ್ನ ನಾವು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಪೋಷಕರ ಮತ್ತು ಶಿಕ್ಷಕರ ಇವೆರಡು ಜವಾಬ್ದಾರಿ ಇರೋದ್ರಿಂದ ಎರಡೂ ಕೂಡ ನಡೆಸ್ಕೊಂಡು ಹೋಗಿ ಉತ್ತಮ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು ಈ ಸಂಸ್ಥೆ ಮೂಲಕ ಅಂತ ನಾನು ಆಶಿಸ್ತೀನಿ. ಧನ್ಯವಾದಗಳು. ಮಂಜುಳಾ ಮೇಡಮ್, ನಿಮಗೂ ಧನ್ಯವಾದಗಳು. ಮೇಡಮ್ ಇವಾಗ ರಿಮೆಂಬರ್ ಮಾಡ್ಕೊಂಡಿದ್ದು ಅವರಿಬ್ಬರು ಮಕ್ಕಳು. ಅವರ ಮೊದಲನೇ ಮಗಳ ಹೆಸರು ಕವನ, ಆದ್ರೆ ಅವ್ರ ಮಗನ ಹೆಸರು ನನಗೆ ಗೊತ್ತಿಲ್ಲ. ಆದ್ರೆ ನಾನು ಇಟ್ಟಿದ್ದ ಹೆಸರು ಪಂಡಿತ್. ಕರೆಕ್ಟಾ ಮೇಡಮ್? ಸೊ ಮೇಡಮ್ ಹೇಳಿದಾಗೆ ತುಂಬಾ ಚೆನ್ನಾಗಿ ಗೊತ್ತಾ ಇದ್ದ, ಏನು ಹೇಳ್ಕೊಡೋದೇ ಬೇಕಾಗಿರ್ಲಿಲ್ಲ. ಅವನಿಗೆ ಅಷ್ಟು ಮುದ್ದಾಗಿ ಎಲ್ಲಾನು ಕೂಡ ಒಂದು 5 ನಿಮಿಷದಲ್ಲಿ ಒಂದು 5-6 ಪೇಜ್ ಓದಿ ಒಪ್ಪಿಸ್ತಾ ಇತ್ತು ಮಗು. ಆ ಮಗು ಅದಕ್ಕೋಸ್ಕರನೇ ನಾನು ಹೆಸರೇ ಕೇಳಿರ್ಲಿಲ್ಲ. 5-6 ವರ್ಷ ನಮ್ಮ ಮನೆ ಟ್ಯೂಷನ್ಗೆ ಬರ್ತಿದ್ದ, ಆದ್ರೂ ಅವ್ನಿಗೆ ಇಟ್ಟಿದ್ದ ಹೆಸರು ಪಂಡಿತ್ ಅಂತ. First only I said, you earlier our students are highly talented. They have been participated in so many activities and won prizes. First, Sheila Prakash ma'am, please appreciate by giving certificates to them. Running race, Brunda, first prize. Give her a big round of applause. Nikit Surya, DS, running race, first prize. Ball in the bucket, Shreya V. In girls, Shreyas in boys. Frog race, first prize in girls, Jeevita. In boys, Nutan P. Now LKG running race in girls, first prize Disha V. In boys, Dushan M. Gowda. Ball in the hoops, girls first prize, Vasuprada first. In boys, Harish R. Banni Matti.
talented kids. Book balance, girls, Rishika V. Tarihal. In boys, Gagan K. In UKG, running race first prize, Revati Nayak CK. In boys, Rohit Tej. Next, ring on hooks. Girl, first prize, Timpana. In boys, Nikhil Gowda. Hook balance, first prize. In girls, Rakshayani P. In boys, Ravishankar JP. Thank you so much, ma'am. Next, our Manjula L. ma'am will continue. First standard, running race. Girls, first prize, Akriti. My teacher is absent. In boys, Manveer U. Bomb blast, first prize, Lekana HK. In boys, Dilip Prasad Reddy. Hook balance, girls first prize, Rashmika TA. In boys, Arush Dev. Second standard running race first prize, Vinita P. In boys, Kammasani Jaiti Reddy S. Musical chair first prize, Purvika. In boys, Pranit. Next, third standard, hoops passing.
2. In girls, Sandeep. In boys, next bucket in the ball. First prize in girls, Bhuvana Young. In boys, Prithvi Gowda. Running race in girls, Anaga KB. In boys, Vekshabna Sai CH. Thank you so much, ma'am. Next, our admirable guest, Parvati Amvam, will speak little words. ನನ್ನ ಮುಂದೆ ಕುಳಿತಿರುವಂತ